ಇದು ಭಾಳ ಸಿಂಪಲ್ ಆಗಿದೆ ನಮ್ಮದೆಲ್ಲ ಅರ್ಜಿ ಹಾಕೋದ್ರಲ್ಲಿ. ಒಂದು ಆನ್ಲೈನು ಆಫ್ಲೈನು ಎರಡೂ ಬೇಗ ಆಗುತ್ತೆ. ಆಮೇಲೆ ಇದಕ್ಕೆ ಯಾವ ಅರ್ಜಿಗಳಿಗೆ ನಾವು ಏನೂ ಶುಲ್ಕ ನಾವು ವಿಧಿಸ್ತಾ ಇಲ್ಲ. ಮಳಿಗೆ ನೋಡಿ 5,000 ಅಡ್ವಾನ್ಸು, 50,000 ಅಡ್ವಾನ್ಸು, 5,000 ರೂಪಾಯಿ ಬಾಡಿಗೆಗೆ ಒಂದು ಮಳಿಗೆ ನೋಡಿದ್ರು. ಮಳಿಗೆ ನೋಡಿ ಅವರ ಓನರ್ ಹತ್ರ ಮಾತಾಡಿದ್ಮೇಲೆ ಅವರು ಆಯ್ತು ಅಗ್ರಿಮೆಂಟ್ ಮಾಡಿಕೊಟ್ರು. ಈ ಥರ 100 ಮೀಟ್ರ್ 200 ಮೀಟ್ರ್ ದೂರ ಇರಬೇಕು, ಅಕ್ಕಪಕ್ಕ ಯಾವುದು ಪಾರ್ಲರ್ ಇರಬಾರ್ದು. ನಂದಿನಿ ಬಿಟ್ಟರೆ ನೀವು ಯಾವುದು ಬೇರೆ ಯಾರದು ಮಾರಬಾರ್ದು, ಬೇರೆ ಯಾವುದು ಹಾಲು ಮಾರಬಾರ್ದು, ಹಾಲು ಮತ್ತು ಹಾಲು ಉತ್ಪನ್ನಗಳು ಯಾವುದು ಮಾರಬಾರ್ದು. ಮತ್ತು ನೀವು BBMPಯಿಂದ ಲೆಟರ್ ತಗೊಂಬರ್ಬೇಕು, ಏನು ಅಬ್ಜೆಕ್ಷನ್ ಇಲ್ಲ ಅಂದ್ಬಿಟ್ಟು ಲೆಟರ್ ತಗೊಬರ್ಬೇಕು. 20,000 ರೂಪಾಯಿ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿಸಿ FT ಇಟ್ಟು 1 ವಾರ 10 ದಿನದ ನಂತರ ನಮಗೆ ಪಾರ್ಲರ್ ಮಾಡೋದಕ್ಕೋಸ್ಕರ ಆರ್ಡ್ರು ಕಾಫಿ ಸ್ಯಾಂಕ್ಷನ್ ಮಾಡಿದ್ರು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಚೈತ್ರ. ಸ್ನೇಹಿತರೆ, ಬಿಸ್ನೆಸ್ ಶುರು ಮಾಡಬೇಕು ಅನ್ನೋದು ಎಲ್ಲರ ಒಂದು ಆಸೆ ಇರುತ್ತೆ. ಆದ್ರೆ ಅದಕ್ಕೆ ಸರಿಯಾದ ಪ್ಲಾನ್ ಇಲ್ಲದೆ ಸಾಕಷ್ಟು ಜನ ಬಿಸ್ನೆಸ್ ಅನ್ನ ಶುರು ಮಾಡಿ ಕೈ ಸುಟ್ಕೊಂಡವರು ಕೂಡ ಇದ್ದಾರೆ. ಸೊ ಇವತ್ತು ನಾನು ನಿಮ್ಗೆ ಸೂಪರ್ ಡೂಪರ್ ಆದಂತಹ ಒಂದು ಬಿಸ್ನೆಸ್ ಐಡಿಯಾವನ್ನ ಕೊಡ್ತೀನಿ. ಇದು ಸಿಕ್ಕಾಪಟ್ಟೆ ಡಿಮಾಂಡ್ ಕೂಡ ಇದೆ, ಜೊತೆಗೆ ನಿಮ್ಗೆ ವರ್ಷ ಪೂರ್ತಿ ಲಾಭವನ್ನ ಕೂಡ ತಂದ್ಕೊಡುತ್ತೆ. ಎಸ್, ನಂದಿನಿ ಬೂತ್ ಬಿಸ್ನೆಸ್. ಹಾಲಾಗಿರ್ಬೋದು, ಮೊಸರಾಗಿರ್ಬೋದು, ಅಥವಾ ಮಜ್ಜಿಗೆ ಆಗಿರ್ಬೋದು, ಐಸ್ ಕ್ರೀಮ್ ಆಗಿರ್ಬೋದು, ಮಿಲ್ಕ್ ಪ್ರಾಡಕ್ಟ್ಗಳಿಗೆ ಯಾವತ್ತಿಗೂ ಕೂಡ ಡಿಮಾಂಡ್ ಕಡಿಮೆ ಆಗೋದಿಲ್ಲ. ಯಾಕಂತಂದ್ರೆ ದಿನನಿತ್ಯ ಜನ ಈ ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿರ್ತಾರೆ. ಸೊ ನೀವು ನಂದಿನಿ ಬೂತ್ ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅನ್ನುವಂತ ಯೋಚನೆ ಇದ್ರೆ, ಸೊ ಮೊದಲನೇದಾಗಿ ಅದಕ್ಕೆ ಒಂದು ಡೀಲರ್ಶಿಪ್ ಅನ್ನ ತಗೊಳ್ಬೇಕಾಗತ್ತೆ. ಹಾಗಾದ್ರೆ ಯಾವ ರೀತಿಯಾಗಿ ನಾವು ಅಪ್ಲೈ ಮಾಡಬೇಕಾಗತ್ತೆ, ಎಷ್ಟು ಖರ್ಚಾಗತ್ತೆ, ಎಲ್ಲಿ ಸಿಗುತ್ತೆ, ಇವೆಲ್ಲದರ ಬಗ್ಗೆ ಇನ್ ಡೀಟೇಲ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನ ಕೊನೆಯ ತನಕ ಮಿಸ್ ಮಾಡದೆ ನೋಡಿ, ನೀವು ಕೂಡ ನಂದಿನಿ ಬೂತ್ ಬಿಸ್ನೆಸ್ ಅನ್ನ ಶುರು ಮಾಡಬಹುದು. ಇದು ಭಾಳ ಸಿಂಪಲ್ ಆಗಿದೆ ನಮ್ಮದೆಲ್ಲ ಅರ್ಜಿ ಹಾಕೋದ್ರಲ್ಲಿ. ಒಂದು ಆನ್ಲೈನು ಆಫ್ಲೈನು ಎರಡೂ ಬೇಗ ಆಗುತ್ತೆ. ಏನೊಂದು ಸಿಂಪಲ್ ಫಾರ್ಮ್ಯಾಟ್ ಮಾಡಿದ್ವಿ, ಅರ್ಜಿ ನಮೂನೆ ಮಾಡಿದ್ವಿ. ಅದರಲ್ಲಿ ಏನು ಮಾಡ್ತೀವಿ ಅಂದರೆ, ಅವ್ರದ್ದು ಹೆಸರು, ಅವ್ರದ್ದು ವಿಳಾಸ, ಅವ್ರದ್ದು ಫೋನ್ ನಂಬರು, ಆಮೇಲೆ ಆಧಾರ್ ಕಾರ್ಡಲ್ಲೆಲ್ಲ ಇರುತ್ತೆ, ಡೀಟೇಲ್ಸ್ ಎಲ್ಲ ಇರುತ್ತೆ. ಆಮೇಲೆ ಅವರು ಯಾವ ಜಾಗದಲ್ಲಿ ನಾವು ಪಾರ್ಲರನ್ನು ನಾವು ಹಾಕಬೇಕು ಅನ್ನೋದಕ್ಕೆ ಅದು ಸಂಪೂರ್ಣ ಮಾಹಿತಿ ಕೊಡಬೇಕಾಗ್ತದೆ. ಆಮೇಲೆ ಇದಕ್ಕೆ ಯಾವ ಅರ್ಜಿಗಳಿಗೆ ನಾವು ಏನೂ ಶುಲ್ಕ ನಾವು ವಿಧಿಸ್ತಾ ಇಲ್ಲ, ಯಾವುದೂ ಶುಲ್ಕ ವಿಧಿಸ್ತಿಲ್ಲ. ಯಾರಾದರೂ ಎಲ್ಲಿಂದಾದ್ರೂ ಆನ್ಲೈನ್ ಆದರೂ ಮಾಡ್ಬೋದು ಅಥವಾ ಆಫ್ಲೈನಲ್ಲಾದ್ರೂ ಮಾಡ್ಬೋದು. ಏನಾಗುತ್ತೆ ಅಂದರೆ, ಸಾಮಾನ್ಯವಾಗಿ ಈಗ KMF ನಮ್ಮದು ಹೆಡ್ ಆಫೀಸ್ ಇದೆಯಲ್ಲ, ಇಲ್ಲಿಗಾದರೂ ಅರ್ಜಿ ಸಲ್ಲಿಸ್ಬೋದು. ಅಥವಾ ಈ ಇಡೀ ಕರ್ನಾಟಕದಲ್ಲಿ ಏನಾಗಿದೆ ಅಂದರೆ 14 ಹಾಲು ಒಕ್ಕೂಟಗಳಿದೆ. ಈಗ ಪ್ರತಿಯೊಂದು ಹಾಲು ಒಕ್ಕೂಟಗಳಲ್ಲಿನೂ ಅಲ್ಲಿ ಮಾರುಕಟ್ಟೆ ವಿಭಾಗ ಅಂತ ಒಂದಿರುತ್ತೆ. ಅದಕ್ಕೆ ಮಾರುಕಟ್ಟೆ ವಿಭಾಗದ ಮುಖ್ಯಸ್ಥರು ಇರ್ತಾರೆ. ಈಗ ಸಪೋಸ್ ಉದಾಹರಣೆಗೆ ನನಗೆ ಧಾರವಾಡ ಅಂತ ಹೇಳಿದರೆ, ಧಾರವಾಡದಲ್ಲಿ ಹಾಲು ಒಕ್ಕೂಟ ಅಂತಿದೆ, ಅಲ್ಲಿ ಇದೇ ಥರ ಕಾರ್ಪೊರೇಟ್ ಆಫೀಸ್ ಇರುತ್ತೆ, ಕಚೇರಿ ಇರುತ್ತೆ. ಕಚೇರಿಗೆ ಅರ್ಜಿ ಸಲ್ಲಿಸೋಕ್ಕೆ ಯಾರಾದರೂ ಆನ್ಲೈನಲ್ಲಿ ಮಾಡ್ಬೋದು, ಆಫ್ಲೈನಲ್ಲಿ ಮಾಡ್ಬೋದು. ಸಪೋಸು ಧಾರವಾಡದಲ್ಲಿದ್ದವರು ಈ KMFಗೆ ಸಲ್ಲಿಸ್ಬೋದು. ನಾವು ಇಲ್ಲಿಂದ ಅದಕ್ಕೆ ಚಾನಲೈಸ್ ಮಾಡಿ ಅದನ್ನು ಕೊಡೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ತೀವಿ. ಅರ್ಜಿ ಶುಲ್ಕ ಅಂತೂ ಏನೂ ಇಲ್ಲ ಇದರಲ್ಲಿ. ಮುಂದೆ ಈಗ ಯಾವ ಜಾಗ ಅವರು ಮಾಡಬೇಕು ಅಂತ ಒಂದು ಗುರುತಿಸಿ ಜಾಗ ಕೊಟ್ಟ ಮೇಲೆ ನಾವು ಅದನ್ನು ಇನ್ಸ್ಪೆಕ್ಷನ್ ಮಾಡ್ತೀವಿ. ಆ ಜಾಗ ಅದು ಸೂಟೇಬಲ್ ಇದೆಯಾ, ಸೂಕ್ತವಾಗಿದೆಯೋ ಇಲ್ಲ ಅಂತ. ಇದು ನಂದಿನಿದು ಏಜೆನ್ಸಿನ ತಗೊಳ್ಬೇಕು ಅಂತ ಸ್ಟಾರ್ಟಿಂಗು ಗೊತ್ತಿರಲಿಲ್ಲ. ಡೈರಿಗೆ ಬಂದು ವಿಚಾರಣೆ ಮಾಡಿದಾಗ ಅವ್ರು ಹೇಳಿದ್ರು, ನಿಮ್ಮದು ಅಂಗಡಿ ಮಳಿಗೆ ಇರಬೇಕು, ನಂತರ ಅಂಗಡಿ ಮಳಿಗೆ ನಂತರ ನಾವು ಬಂದು ವಿಸಿಟ್ ಮಾಡಿ ನಿಮಗೆ ಹೇಳ್ತೀವಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಮಂಡ್ಯದಲ್ಲಿ ಒಂದು ಸುಮಾರು 3-4 ಕಡೆ ಕೇಳ್ದೋ. ಒಂದು 2-3 ಕಡೆ ಒಪ್ಪಲಿಲ್ಲ ಅವರು. ಬಾಡಿಗೆ ಜಾಸ್ತಿ ಇತ್ತು, ಇಲ್ಲ ಅಗ್ರಿಮೆಂಟು ಅಡ್ವಾನ್ಸ್ ಜಾಸ್ತಿ ಕೇಳ್ತಿದ್ರು, ಆ ಥರದಲ್ಲೆಲ್ಲ ಇತ್ತು. ಆಮೇಲೆ ನಮ್ಗೆ ಅಡ್ಜಸ್ಟ್ ಆಗುವಂಥದ್ದು ಒಂದು ಮಳಿಗೆ ನೋಡಿದೋ. ಆ ಮಳಿಗೆ ನೋಡಿ 5,000 ಅಡ್ವಾನ್ಸು, 50,000 ಅಡ್ವಾನ್ಸು, 5,000 ರೂಪಾಯಿ ಬಾಡಿಗೆಗೆ ಒಂದು ಮಳಿಗೆ ನೋಡಿದೋ. ಆ ಮಳಿಗೆ ನೋಡಿ ಅವರ ಓನರ್ ಹತ್ರ ಮಾತಾಡಿದ್ಮೇಲೆ ಅವರು ಆಯ್ತು ಅಗ್ರಿಮೆಂಟ್ ಮಾಡಿಕೊಟ್ರು. ಅಗ್ರಿಮೆಂಟ್ ಕಾಪಿನ ತಗೊಬಂದು ಅರ್ಜಿ ಜೊತೆ ಡೈರಿಗೆ ಸಲ್ಲಿಸ್ತೋ. ಆ ಡೈರಿ ಅಧಿಕಾರಿಗಳು ಹೇಳಿದ್ರು, ನಿಮ್ಮದು ಬಂದು ವಿಸಿಟ್ ಮಾಡ್ತೀವಿ ಅಂತ ನೋಡ್ಬಿಟ್ಟು ಹೇಳ್ತೀವಿ, ನಮ್ಗೆ 1 ವಾರ ಟೈಮ್, ನಿಮ್ಮ ಫೋನ್ ನಂಬರ್ ಕೊಟ್ಟೋಗಿ ಅಂತ ಹೇಳಿದ್ರು. ಅದಾದ ನಂತರ ಫೋನ್ ಮಾಡಿ ಬಂದು ಮಳಿಗೆ ಹತ್ರ ಬಂದು ನಮಗೂ ಕರ್ಸ್ಕೊಂಡ್ರು. ಇದೇ ಮಳಿಗೆ ಅಂತೆಲ್ಲ ತೋರಿಸ್ತು. ಅವರು ಡಾಕ್ಯುಮೆಂಟ್ಸು ಏನೇನು ಬೇಕು ಅಂತ ಹೇಳಿದ್ರು. ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಮತ್ತು ನಿಮ್ಮದು GST ಸರ್ಟಿಫಿಕೇಟು, ಮತ್ತು ಫುಡ್ ಸ್ಟ್ಯಾಂಡ್ ಸರ್ಟಿಫಿಕೇಟು, ಮತ್ತು ಹಿಂದೆ ಏನು ಮಾಡ್ತಿದ್ರಿ ಅಂತ ಎಲ್ಲ ಒಂದಷ್ಟು ಕ್ವಶನ್ಗಳ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಳ್ಳೋ ಕೇಳಿದ್ರು. ಒಂದು 15 ಡೇಸಲ್ಲಿ ನಿಮ್ಮ ಟೈಮ್ ಕೊಡ್ತೀವಿ, ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ತಂದು ಕೊಟ್ಟರೆ ನಿಮಗೆ ಅರ್ಜಿನ ಅಕ್ಸೆಪ್ಟ್ ಮಾಡ್ತೀವಿ. ನಂತರ ನಮ್ಮ ಮ್ಯಾನೇಜರ್ ಬಂದು ನೋಡ್ಬಿಟ್ಟು ನಿಮಗೆ ಮಾಡೋದು ಇದೆ ನೋಡ್ಬಿಟ್ಟು ಕೊಡ್ತೀವಿ ಅಂತ ಹೇಳಿದ್ರು. ಅದಾದ ನಂತರ ನಾವು ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡಿದೋ. ಪ್ಯಾನ್ ಕಾರ್ಡ್ ಮನೆಗೆ ಬಂತು, ಆಧಾರ್ ಕಾರ್ಡ್ ಎಲ್ಲ ಇತ್ತು. GST ಸರ್ಟಿಫಿಕೇಟುಗೆ ಯಾರ ಹತ್ರ ಹೋಗ್ಬೇಕು ಅಂತ ಗೊತ್ತಿರಲಿಲ್ಲ. ಅಲ್ಲಿ ಆಮೇಲೆ ಅವ್ರಿಗೆ ಡೈರಿಗೆ ಕೇಳ್ದೋ. ಈ ಥರ ಆಡಿಟರ್ ಹತ್ರ ಕನ್ಸಲ್ಟ್ ಮಾಡಿ ನಿಮಗೆ GST ಸರ್ಟಿಫಿಕೇಟ್ ಕೊಡ್ತಾರೆ ಅಂತ ಹೇಳಿದ್ರು. ಜಸ್ಟ್ GSTಗೆ ಹೋಗಿ ಅಪ್ಲೈ ಮಾಡಿದೋ.
ಅದೊಂದು ವಾರ ಆಯಿತು. ಅದಾದ ನಂತರ ಫುಡ್ ಸೇಫ್ಟಿ ಸರ್ಟಿಫಿಕೇಟ್ ಇಲ್ಲಿ ಗೊತ್ತಿಲ್ಲ, ಆರೋಗ್ಯ ಇಲಾಖೆಯಲ್ಲಿ ಹೋಗಿ ಸಂಬಂಧಪಟ್ಟ ಅಧಿಕಾರಿಗೆ ಭೇಟಿ ಮಾಡಿ ಅಂತ ಹೇಳಿದ್ರು. ಆಮೇಲೆ ಅದು ಒಂದು 15 ದಿವಸ ಆಯಿತು. ಇದೆಲ್ಲ ಪ್ರೋಸೆಸ್ ಆಗಿ ಎಲ್ಲ 1 ತಿಂಗಳು ಆಗೋಯ್ತದೆ. 1 ತಿಂಗಳ ನಂತರ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡು ತಂದು ಸಬ್ಮಿಟ್ ಮಾಡ್ದೋ. ಅವಾಗೆಲ್ಲ ಆನ್ಲೈನ್ ಇರಲ್ಲ, ಆಫ್ಲೈನ್ ಇತ್ತು. ಇವಾಗ ಆನ್ಲೈನ್ ಇದೆ. ಅದು ತಂದು ಸಬ್ಮಿಟ್ ಮಾಡ್ದೋ. ಅದಾದ ನಂತರ ಅವರು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿ ನಿಮ್ಗೆ ಮತ್ತೆ ಕಾಲ್ ಮಾಡಿ ಬರೋಕ್ಕೆ ಹೇಳ್ತೀವಿ, ಓದ್ ಬನ್ನಿ ಅಂತ ಹೇಳಿದ್ರು. ಮತ್ತೆ ಒಂದು 2-3 ಡೇಸ್ ಬಿಟ್ಟು ಮತ್ತೆ ಫೋನ್ ಮಾಡಿದ್ರು. ಆಮೇಲೆ ಬಂದು ಆಯ್ತು ನಿಮ್ಮದು ನೀಟಾಗಿ ಮಾಡ್ಕೊಂಡು ಸರ್ವಿಸ್ ಕೊಡಬೇಕು ಕಸ್ಟಮರ್ಗಳಿಗೆ, ಅದೆಲ್ಲ ನೋಡ್ತೀವಿ, ಇಲ್ಲ ಅಂದರೆ ಏಜೆನ್ಸಿ ಕ್ಯಾನ್ಸಲ್ ಮಾಡ್ತೀವಿ, ಅದೆಲ್ಲ ನಿಬಂಧನೆಗಳಿಗೆ ಒಳಪಟ್ಟಿದೆ ಅಂತ ಸೈನ್ ಹಾಕ್ಸ್ಕೊಂಡು ನಿಮ್ಗೆ ಏಜೆನ್ಸಿ ಕೊಡ್ತೀವಿ. 10,000 ಡೆಪಾಸಿಟ್ ಕಟ್ಟಬೇಕಾಗತ್ತೆ. ನೆಕ್ಸ್ಟು ಯಾವ್ಯಾವ ರೀತಿ ನಿಮಗೆ ಇಂಡೆಂಟ್ ಕೊಡಬೇಕು, ಏನು ಮಾಡಬೇಕು ಅದೆಲ್ಲ ಹೇಳ್ತೀವಿ. ನಿಮಗೆ ಈಗ ನಂದಿನಿ ಬೋರ್ಡ್ಗಳು ಮತ್ತು ಇದು ಬ್ರೌಚರ್ಸ್ಗಳು ಇದು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು. ಸರಿ, ಅದಾದ ನಂತರ ನಾವು ಓಪನ್ ಮಾಡೋಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡು. ಸೊ ಸ್ನೇಹಿತರೆ, ನಂದಿನಿ ಬೂತ್ ಅನ್ನ ನೀವು ಆರಂಭಿಸ್ತೀರಾ ಅಂತಂದ್ರೆ ಕೇವಲ ಡೀಲರ್ಶಿಪ್ ಅನ್ನ ತೆಗೆದುಕೊಂಡ್ರೆ ಸಾಲೋದಿಲ್ಲ. ಅದಕ್ಕೆ ನಿಮ್ಗೆ ಇನ್ ಡೀಟೇಲ್ ಆಗಿ ಈ ಒಂದು ಬಿಸ್ನೆಸ್ ಬಗ್ಗೆ ಮಾಹಿತಿ ಕೂಡ ಇರಬೇಕಾಗತ್ತೆ. ಅಂದ್ರೆ ಎಷ್ಟು ಬಂಡವಾಳವನ್ನ ಹೂಡಬೇಕಾಗತ್ತೆ, ಸೆಟಪ್ ಎಲ್ಲಿ ಹಾಕಬೇಕಾಗತ್ತೆ, ಪ್ಲೇಸ್ ಅನ್ನ ಹೇಗೆ ಸೆಲೆಕ್ಟ್ ಮಾಡಬೇಕಾಗತ್ತೆ, ಯಾವ ಒಂದು ಪ್ರಾಡಕ್ಟ್ ಅನ್ನ ಇಟ್ರೆ ಹೆಚ್ಚು ನಾವು ಲಾಭ ಮಾಡಬಹುದು, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ನೀವು ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ನಿಮ್ಗೆ ಈ ಒಂದು ಮಾಹಿತಿ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಫ್ರೀಡಮ್ ಆಪ್ ನಿಮ್ಗೆ 2 ಗಂಟೆ 45 ನಿಮಿಷದ ಕಂಪ್ಲೀಟ್ ಕೋರ್ಸ್ ಅನ್ನ ನಿಮಗೋಸ್ಕರ ಡಿಸೈನ್ ಮಾಡಿದೆ. ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಈಸಿಯಾಗಿ ನೀವು ಕೂಡ ನಂದಿನಿ ಬೂತ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು. ನಾವು ಅಂಗಡಿ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಾಗ ಆನ್ಲೈನ್ ಆ ಥರ ಯಾವುದೂ ಇರಲಿಲ್ಲ. ಆಫ್ಲೈನು ನಾವು ಅಲ್ಲೇ ಹೋಗಿ ಅರ್ಜಿ ಸಲ್ಲಿಸಬೇಕಾಗಿ ಬಂತು. ಅಲ್ಲೇ ಹೋಗಿ ಅರ್ಜಿ ಸಲ್ಲಿಸಬೇಕಾದಂತ ಬಂದಾಗ ನಮ್ಮ ರೂಟ್ ಇನ್ಸ್ಪೆಕ್ಟ್ರು ಅಂತ ಇರ್ತಾರೆ. ಒಂದು 10 ಬೂತು 20 ಬೂತ್ಗೆ ಒಬ್ರು ಇನ್ಚಾರ್ಜ್ ಇರ್ತಾರೆ. ನಾವು ಅಕ್ಕಪಕ್ಕದವ್ರು ಕೇಳಿದಾಗ, ಅಕ್ಕಪಕ್ಕ ಬೂತವ್ರು ಕೇಳಿದಾಗ ಅವ್ರ ನಂಬರ್ ತಗೊಂಡು ನಾವು ಅವ್ರು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಡೈರಿ ಹತ್ರ ಬನ್ನಿ ಸರ್ ಅಂದರು. ನಾವು ಡೈರಿ ಹತ್ರ ಹೋದಾಗ ಅವ್ರು ಕಾಂಟ್ಯಾಕ್ಟ್ ಮಾಡಿದಾಗ ಈ ಥರ 100 ಮೀಟ್ರ್ 200 ಮೀಟ್ರ್ ದೂರ ಇರಬೇಕು, ಅಕ್ಕಪಕ್ಕ ಯಾವುದು ಪಾರ್ಲರ್ ಇರಬಾರ್ದು, ನಂದಿನಿ ಬಿಟ್ಟರೆ ನೀವು ಯಾವುದು ಬೇರೆ ಯಾವುದು ಮಾರಬಾರ್ದು, ಬೇರೆ ಯಾವುದು ಹಾಲು ಮಾರಬಾರ್ದು, ಹಾಲು ಮತ್ತು ಹಾಲು ಉತ್ಪನ್ನಗಳು ಯಾವುದು ಮಾರಬಾರ್ದು, ಮತ್ತು ನೀವು BBMPಯಿಂದ ಲೆಟ್ರ್ ತಗೊಂಬರ್ಬೇಕು, ಏನು ಅಬ್ಜೆಕ್ಷನ್ ಇಲ್ಲ ಅಂದ್ಬಿಟ್ಟು ಲೆಟ್ರ್ ತಗೊಬರ್ಬೇಕು. ಇಷ್ಟೆಲ್ಲ ದಾಖಲೆಗಳು ನೀವು ಕೊಟ್ಟರೆ ನಾವು ಬೂತನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ನಾವು ಅದೇ ಥರ ಒಪ್ಕೊಂಡು ಬಂದು ನಂತರ 1 ವಾರ ಆದಮೇಲೆ BBMP ಆಫೀಸ್ಗೆ ಹೋದೆ. BBMP ಆಫೀಸಲ್ಲಿ ಓದೋದಕ್ಕೆ ದಾಖಲೆ ಕೇಳಿದ್ರು, ಎಲ್ಲಿ ಮಾಡ್ತೀರಿ, ಏನು ಮಾಡ್ತೀರಿ, ಯಾವ ಜಾಗದಲ್ಲಿ ಮಾಡ್ತೀರಾ, ಗೌರ್ಮೆಂಟ್ ಜಾಗದಲ್ಲಿ ಮಾಡ್ತೀರಾ ಇಲ್ಲ ನಿಮ್ಮ ಸ್ವಂತ ಜಾಗದಲ್ಲಿ ಮಾಡ್ತೀರಾ ಅಂತ. ಆವಾಗ ಇಲ್ಲ ನಾವು ಸ್ವಂತ ಜಾಗದಲ್ಲಿ ಮಾಡ್ತೀವಿ, 1 ಲಕ್ಷ ಅಡ್ವಾನ್ಸು 15,000 ಬಾಡಿಗೆ ಕೊಟ್ಟು ನಾವು ಒಂದು ಅಂಗಡಿ ತೊಗೊಂಡಿವಿ, ಅಲ್ಲಿ ಮಾಡ್ತೀವಿ ಅಂತ ಹೇಳಿದಾಗ BBMP ಅಧಿಕಾರಿ ಒಬ್ಬರು ಬಂದು ನೋಡಿದ್ರು. ನಮಗೆ ಗೊತ್ತಿರೋ ಪರಿಚಯ ಇರೋರು. ಆದರೂ ಸುಮಾರು ದಿನ ವಾರಾನುಗಟ್ಟಲೆ ಅಳ್ದು ನಮಗೆ ಲೆಟ್ರ್ ಕೊಟ್ಟರು. ನೀವು ಸ್ಯಾಂಕ್ಷನ್ ಲೆಟ್ರ್ ಕೊಡ್ಬೋದು, ನಂದಿನಿ ಪಾರ್ಲರ್ಗೆ ಸೂಕ್ಷ್ಮವಾದ ಜಾಗ ಅದು ಅಂದ್ಬಿಟ್ಟು ನಮ್ಗೆ ಹೊಸಕೆರಳ್ಳಿ 43C ಬಸ್ ಸ್ಟಾಪ್, ಕೆರೆಕೋಡಿ ಬಸ್ ಸ್ಟಾಪು, ಅಲ್ಲಿ ನಮಗೆ ಒಂದು ಸೂಕ್ಷ್ಮವಾದ ಜಾಗ ಅಂದ್ಬಿಟ್ಟು ಅಲ್ಲಿ BBMP ಅವರು ನಮಗೆ ಒಂದು ಲೆಟ್ರ್ ಕೊಟ್ಟರು. ಅದು ತಗೊಂಡೋಗಿ ಮಾರುಕಟ್ಟೆ ಸೆಕ್ಷನ್ ಕೊಟ್ಟೆ. ಅವರು ಆಧಾರ್ ಕಾರ್ಡು, ವೋಟರ್ ಲಿಸ್ಟು, ಪಾನ್ ಕಾರ್ಡು ಎಲ್ಲ ದಾಖಲೆಗಳನ್ನು ತಗೊಳಿದ್ರು. GST ಎಲ್ಲ ಆವಾಗ ನಾವು ಬೂತ್ ಮಾಡಿದಾಗ GST ಎಲ್ಲ ಏನು ಇರಲಿಲ್ಲ. ಅದಾದ ನಂತರ ಎಲ್ಲ ಪರಿಶೀಲನೆ ಮಾಡಿ ಅವರು ಅಲ್ಲಿಂದ ಮಾರ್ಕೆಟ್ ಸೆಕ್ಷನ್ನವರು ಜಾಗ ಹುಡಿಕೊಂಡು ಇಲ್ಲಿಗೆ ಬಂದರು. ಜಾಗ ಹುಡಿಕೊಂಡು ಬಂದು ಅಕ್ಕಪಕ್ಕ ಎಲ್ಲ ವಿಚಾರಿಸಿದಾಗ ಯಾವುದೂ ಬೂತು ಇರಲಿಲ್ಲ. ಆವಾಗ ಜನಗಳೆಲ್ಲ ಸ್ಪಂದಿಸಿ ಸ್ವಲ್ಪ ಹೇಳಿದ್ರು, ಪಾರ್ಲರ್ ಮಾಡ್ಬೇಕು ಸರ್, ಇಲ್ಲಿ ಪಾರ್ಲರ್ ಕೊಡಿ ಲೋಕೇಶ್ ಅವ್ರಿಗೆ, ನಮಗೆ ಗೊತ್ತಿರೋ ಜನ ಅಂತ. ಆವಾಗ ಅವರು ಅಲ್ಲಿ MD ಹತ್ರ ಮಾತಾಡಿ 1 ವಾರ 10 ದಿನಗಳ ನಂತರ 20,000 ರೂಪಾಯಿ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿಸಿ FT ಇಟ್ಟು 1 ವಾರ 10 ದಿನದ ನಂತರ ನಮಗೆ ಪಾರ್ಲರ್ ಮಾಡೋದಕ್ಕೋಸ್ಕರ ಆರ್ಡ್ರು ಕಾಫಿ ಸ್ಯಾಂಕ್ಷನ್ ಮಾಡಿದ್ರು. ಇವತ್ತು ನಾನು ನಿಮಗೆ ನಂದಿನಿ ಬೂತ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋ ಬಗ್ಗೆ ಆಗಿರಬಹುದು, ಡೀಲರ್ಶಿಪ್ ಅನ್ನ ಯಾವ ರೀತಿಯಾಗಿ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟೆ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಜೊತೆಗೆ ನಂದಿನಿ ಬೂತ್ ಬಿಸ್ನೆಸ್ ಕೋರ್ಸ್ ಅನ್ನ ಕೂಡ ತಪ್ಪದೇ ನೋಡಿ. ಅದು ಕೂಡ ಇಷ್ಟ ಆಯ್ತು ಅಂತಂದ್ರೆ ಒಂದಷ್ಟು ಜನರಿಗೆ ಫ್ರೀಡಮ್ ಆಪ್ ಅನ್ನ ಸಜೆಸ್ಟ್ ಕೂಡ ಮಾಡಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೊಂದು ಬಿಸ್ನೆಸ್ ಐಡಿಯಾ ಜೊತೆ, ಮತ್ತೊಂದು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಬಾಯ್.